ನಮಸ್ಕಾರ ಗೌಡ್ರಿಗೆ. ಹಾ, ಮೊನ್ನೆ ನಿಮ್ಮ ಅಪ್ಪನಕ್ಕೊಂದು ಕೊಲೆ ಪಾತ್ರ ಸಿಕ್ಕ್ರಿ ನೋರಾಮ ಯಾರಾದ್ರು? ನಮ್ಮಪ್ಪನ ಕೊಂದೆ ಕೊಲೆ ಕಾಳ್ತರು. ಅದು ಎಲ್ಲಿದ್ದಾರೋ ಏನೋ, ಅದು ಹೇಗಿದ್ದಾರೋ ಏನೋ, ಅದು ಹೇಗೆ ಸಿಗ್ತಾರೆ ಗೌಡ್ರಿ? ನಿಮ್ಮ ಅಪ್ಪನ ಕೊಂದವರು ಕಳ್ರಿ ಅಂತ ಹೆಂಗ ಹೇಳ್ತೀರ ರಮಣ? ಮತ್ ನೀ ಕೊಂದ್ಗಿದ್ದೀನೋ ಕರಿಯ? ಇಲ್ರಿ ಗೌಡ್ರ, ನಾ ಹಂಗ ಸುಮ್ಮನೆ ಕೇಳಿದ್ರಿ ಗೌಡ್ರ. ರಾಮ, ಒಂದ್ ವೇಳೆ ನಿಮ್ಮ ಅಪ್ಪನ ಕೊಂದು ಕೊಲೆ ಪಾತ್ರ ಸಿಕ್ಕ್ರ ಏನ್ ಮಾಡ್ತೀಯೋ ರಾಮ? ಕೊಲೆ ಕಡೆ ಸಿಕ್ಕರ ಪೊಲೀಸರಿಗೆ ಕೊಡ್ತಾನ್ರಿ ಗೌಡ್ರ. ಇಲ್ಲ ಕರಿಯಣ್ಣ, ನಮ್ಮಪ್ಪನ ಕೊಂದ ಕೊಲೆಗಾರರು ಸಿಕ್ಕರೆ ಅವರ ರಕ್ತವನ್ನು ಕುಡಿದು ಅವರನ್ನು ಜೀವ ಸಹಿತವಾಗಿ ನಮ್ಮಪ್ಪನ ಸಮಾಧಿಯ ಕಾರಿಕೆಗೆ ಹೋಗಿದ್ದರೆ ನನ್ನ ಹೆಸರು ಲಗನಾಪುರದ ಭದ್ರಪ್ಪನ ಮಗ ರಾಮನೇ ಅಲ್ಲ. ಆದರೆ ಅದೃಷ್ಟವಶಾತ್ ಅವರು ಈ ನನ್ನ ಕೈಗೆ ಸಿಗಬೇಕು ಅಷ್ಟೇ. ಹೋಗ್ಲಿ ಬಿಡು ರಾಮು, ನಿಮ್ಮ ಅಪ್ಪನ ಕೊಂದ ಬಗ್ಗೆ ಭಾಳ ಕೆಟ್ಟ ವಿಷಯನ ಮತ್ತೆ ವಿಚಾರ ಮಾಡ್ತೀರಿ. ಹೋಗ್ಬಿಡು, ಆಗಿದ್ದಾಗಿ ಹೋಗೈತಿ. ಈಗ ಅದಕ್ಕೆ ಒಂದು ವಿಷಯ ಹೇಳು ಮೊದಲ. ಗೌಡ್ರಿ, ನಿಮ್ಮಿಂದ ಸ್ವಲ್ಪ ಸಹಾಯ ಬೀಳಲಿ ಬಂದಿದ್ದೆ ಗೌಡ್ರಿ. ಏನ್ ರಾಮು, ನನ್ನನ್ನು ಪರೀಕ್ಷೆ ಮಾಡಕ್ ಬಂದಂಗ ಕಾಣ್ತದೆ ನೀನು? ಇಲ್ಲ ಗೌಡ್ರಿ, ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇಲ್ಲ ಗೌಡ್ರಿ. ಆ ಹೊರಗುರು ದುಂಡಿ ಬಸವೇಶ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಗೌಡ್ರಿ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಮೊನ್ನೆ ನಮ್ಮ ಮನೆಗೆ ಕಳ್ಳರು ಬಂದು ಇದ್ದ ಬದ್ದ ಒಡೆಯ ಸಮೇತ ಒಂದು ಬಿಡಿಗಾಸನ್ನು ಬಿಡದೆ ದೋಚಿಕೊಂಡು ಹೋಗಿದ್ದು ತಮಗೂ ಗೊತ್ತೇ ಇದೆ. ಆದರೆ ಈಗ ನಮ್ಮ ಶಿವರಾಜನನ್ನು ಓದಲಿಕ್ಕೆ ಬೆಂಗಳೂರಿಗೆ ಕಳಿಸಬೇಕಾಗಿದೆ. ಅದಕ್ಕಾಗಿ ತಮ್ಮಿಂದ ಸ್ವಲ್ಪ 500 ರೂಪಾಯಿ ಹಣ ಬಿಡಲು ಬಂದಿದ್ದೆ ಗೌಡ್ರಿ. 500 ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊ, ಅದನ್ನ ಹೆಂಗ್ ತಿರ್ಸ್ತೀಯ ರಾಮು ನೀನು? ಗೌಡ್ರಿ, ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳಿತೀನಿ, ಅದೇ ಬೆಳೆಯನ್ನು ಮಾರಿ ನಿಮ್ಮ ಸಾಲ ತೀರಿಸ್ತೀನಿ ಗೌಡ್ರಿ. ಮಳೆ ಬರ್ದಿದ್ದ ಏನ್ ಮಾಡ್ತೀವೋ, ಏನ್ ಬೆಳೆ ಬೆಳಿತೀರಿ? ಮಳೆ ಖಂಡಿತವಾಗಿಯೂ ಬಂದೇ ಬರುತ್ತೆ ಗೌಡ್ರಿ. ಬರ್ಲಿಲ್ಲ ಅಂತ ವಿಚಾರ ಮಾಡಿ ಅವಾಗ ಏನ್ ಮಾಡ್ತೀರಿ? ಗೌಡ್ರಿ, ನಿಮ್ಮ ಬಾವಿ ಜಮೀನಲ್ಲಿ ಕೂಲಿ ಕೆಲಸ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ತೀನಿ ಗೌಡ್ರಿ. ಉತ್ತಪ್ಪ, ನಮ್ಗ ಆಳಿ ಕೊಡಕ್ ರೊಕ್ಕ ಇಲ್ಲ, ಮೇಲಾಗಿ ನಮ್ಮ ನೀರು ಕಡಿಮೆ ಆಗಿತ್ತಿ, ನಿನಗೆ ಹೆಂಗ್ ಕೆಲ್ಸ ಕೊಡ್ಲು? ನಿನಗೆ ಹೆಂಗ್ ಕೆಲ್ಸ ಕೊಡ್ಲಿ? ಅಯ್ಯೋ ಗೌಡ್ರಿ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ ಗೌಡ್ರಿ. ಈಗ ಏನ್ ಮಾಡ್ಬೇಕು ಹೇಳಿ, ಹಣ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಗೌಡ್ರಿ. ಹಾ, ಈಗ ರಾಮು, ನಾನು ನೋಡು, ನೀನು ಸಾಲ ಮಾಡಿಕೋಬೇಡ. ನಾನು ಒಂದು ವಿಷಯ ಹೇಳ್ತೀನಿ, ಅದನ್ನು ನೀ ಕೇಳು. ಏನಂದ್ರ ರಾಮು, ನಾನೀಗ ಎತ್ತಿನ ತರಕ ಹಾವೇರಿ ಪೇಟೆಗೆ ಹೊಂಟೀನಿ. ನನಗೆ ಎತ್ತು ಬೇಕೇ ಬೇಕಾಗ್ಯಾವ. ಅದಕ್ಕೆ ನಾನು ನಿನಗೆ ಹಣ ಕೊಡ್ತೀನಿ, ನೀನ್ ಎತ್ತಿನ ನನಗೆ ಕೊಡು ಅಟ್ಟ. ಗೌಡ್ರೆ, ನಮ್ಮ ಎತ್ತುವನ್ನು ನಿಮಗೆ ಮಾರಿ ನನ್ನ ಬೇಸಾಯವನ್ನ ಮುರಿಬೇಕು ಅಂತೀರಾ? ನೋಡಿ ರಾಮು, ನಾನು ನಿನ್ನ ಬೇಸಾಯ ಮುರಿ ಅಂತ ಹೇಳಿಲ್ಲ. ನಿನಗೆ ಹಣ ಬೇಕಂದ್ರೆ ನನಗೆ ಎತ್ತಿನ ಕೊಡು, ನಾನು ನಿನಗೆ ಹಣ ಕೊಡ್ತೀನಿ ಅಷ್ಟೇ ನೋಡು. ಹಾ, ಆಯ್ತು ಗೌಡ್ರಿ, ಮೊದಲು ಹಣ ಕೊಡಿರಿ, ಎತ್ತುವನ್ನು ನಿಮಗೆ ಮಾರಲಿಕ್ಕೆ ಕೊಡುತ್ತೇನೆ. ಮೊದಲು ಎತ್ತಿನ ಹೊಡ್ಕೊಂಬ ಹೋಗು, ಆಮೇಲೆ ಹಣ ಕೊಡ್ತೀನಿ. ಈಗ ಬೇಡ ಗೌಡ್ರಿ, ಈ ವಿಷಯ ನಮ್ಮಣ್ಣ ಶಿವರಾಜನಿಗೆ ಗೊತ್ತಾದರೆ ಅವನು ಓದಲಿಕ್ಕೆ ಬೆಂಗಳೂರಿಗೆ ಹೋಗುವುದಿಲ್ಲ. ನಾಳೆ ಅವನನ್ನು ಬಸ್ ಹತ್ತಿಸಿ ನಿಮಗೆ ನಂತರ ಎತ್ತುವನ್ನು ಹೊಡೆದು ಕಳಿಸುತ್ತೇನೆ. ಅಷ್ಟು ಮಾಡಂಗಾರ ತೆಗೆದುಕೋ ರೊಕ್ಕನ, ಎತ್ತಿನ ಹೊಡ್ಕೊಂಬ. ಆಯ್ತು ಗೌಡ್ರಿ, ಆದ್ರೆ ಈಗ ಬೇಡ, ನಾಳೆ ಹೊಡೆದು ಕಳಿಸುತ್ತೇನೆ. ನಾಳೆ ನಮ್ಮ ಕರಿ ಅನ್ಕೊಂಡ ಎತ್ತಿನ ಹೊಡೆದು ಕಳಿಸ್ರಾಮು, ಅಷ್ಟು ಮಾಡು. ಆಯ್ತು ಗೌಡ್ರಿ, ನಾನಿನ್ನು ಬರುತ್ತೇನೆ. ನಮಸ್ಕಾರ. ರಕ್ತ ಕುಡಿದ ಮಗ, ರಕ್ತನ ಈ ಮಗನ ಕುಡ್ಯಾಕ ನೀರಿಲ್ಲ, ಇನ್ನೇವ ರಕ್ತ ಕುಡ್ತ ನಿನ್ ಮಗ. ರಮಣ ಕಣ್ರ ಹಂಗಾಗಿ ಬೆಂಕಿನ ಕಾರ್ತಿರಲ್ಲ ನೀವು. ಆಮೇಲೆ ಹೇಳ್ತೀನಿ ಕರಿಯ, ಮೊದಲು ನೀ ಎತ್ತಿನ ಹೊಡ್ಕೊಂಬ ಹೋಗ್ಲಿ. ಆಯ್ತ್ರಿ ಗೌಡ್ರ, ಹೋಗಿ ಹಿಡ್ಕೊಂಡ್ ಬರ್ತೇನ್ರಿ. ಹೋಗೋ ಹೊತ್ನ್ಯಾಗ ಒಂದು ರಮ್ ಹಿಡ್ಕೊಂಬ, ಒಂದು ಡ್ಯಾನ್ಸಿನ ಹುಡುಗಿ ಕರ್ಕೊಂಬರ್ಲಿ. ಆಯ್ತ್ರಿ ಗೌಡ್ರಿ, ನಮ್ ಗೌಡ್ರೆಲ್ಲ ಡ್ಯಾನ್ಸ್ ನೋಡಿ ಮಜಾ ಮಾಡ್ಲಿ. ಆಯ್ತ್ರಿ ಗೌಡ್ರ, ಯಾರ್ಯಾರು ಕರ್ಕೊಂಬರ್ತೀನಿ? ಕರಿಯ ಬಾರ್ಲಿ ಇಲ್ಲಿ.
ರಾಮು, ನಿಮ್ಮಪ್ಪನ ಸೇಡನ್ನೇನು ತೀರಿಸಿಕೊಟ್ಟೆ. ಅವ ಸತ್ತೋದ. ಆದ್ರ ನನ್ನ ಕೈಗೆ ಮಾತ್ರ ವಜ್ರ ಕಿರೀಟ ಸಿಗಲಿಲ್ಲ. ವಜ್ರ ಕಿರೀಟ ಸಿಗಬೇಕು, ಇಲ್ಲ ನಿಮ್ಮನಿ ಪರಿಕಿ ಪಾಲಾಗಬೇಕು. ನನ್ನ ಮೊದಲನೆಯ ಗಾಳಕ್ಕೆ ನಿಮ್ಮಪ್ಪನ ಜೀವ ಹೊಂಟದ್ದಾಯಿತು. ನನ್ನ ಎರಡನೆಯ ಗಾಳಕ್ಕೆ ಮೂಲ ಬಂಡವಾಳ ಆದಂತ ನಿಮ್ಮ ಎತ್ತುಗಳನ್ನು ಖರೀದಿ ಮಾಡಿ ಬೇಸಾಯ ಮುರಿದು ಬಿಟ್ಟೆ. ನಂತರ ನಿಮ್ಮ ಹೊಲ ಮನೆ ಖರೀದಿ. ನಾಲ್ಕನೇದ್ದು ಸುಂದರವಾಗಿ ನಿಂತಂತ ನಿನ್ನ ತಂಗಿ ಶಾಂತಾಳ ಖರೀದಿ. ಶಾಂತ, ನೀನು ನನ್ನ ಒಳಗದಿದ್ದರೆ ನಾ ಶ್ರೀಮಂತ ನಾಗೇಗೌಡನೆ ಅಲ್ಲ. ಯಾರು? ಓಹೋ, ಬಾಮ. ಮತ್ತೇಕೆ ನನ್ನ ತಡೆದೆ? ಏಕೆ? ನಾನು ಹೇಳಿದ್ದು ಎಲ್ಲ ರೆಡಿ ಐತೆ. ಏಕೆ ಬಾಮ, ಏಕೆ ಹೇಳ್ತಾ ಇದ್ದಿಲ್ಲ? ಏನಾಗಿದೆ ನಿನಗೆ? ಅಳದೆ ಇನ್ನೇನು ಮಾಡಲಿ ಪ್ರಭು, ಅಳದೆ ಇನ್ನೇನು ಮಾಡಲಿಲ್ಲ. ಅದು ನಿನ್ನ ಮೆಚ್ಚಿ ಲವ್ ಮಾಡೋದಕ್ಕೆ ಇವತ್ತು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಿಂಡ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿದ್ದಲ್ದೆ ನನ್ನ ಪ್ರಾಣಕ್ಕೆ ಕುತ್ತು ಬಂದಿದೆ. ಅಂದಾಗ ಅಳದೆ ವಿಷ ಕುಡಿಬೇಕು ಅಷ್ಟೇ ನಾನೀಗ. ಬಾಮ, ಇಂಥ ಗರ್ಭ ಸ್ಥಿತಿಯಲ್ಲಿ ನಿನ್ನನ್ನು ಮದುವೆಯಾದರೆ ನೋಡಿದವರು ಏನನ್ನುತ್ತಾರೆ? ನಿನ್ನ ಹೊಟ್ಟೆಯಲ್ಲಿ ಪಿಂಡಕ್ಕೆ ನೀನೆಷ್ಟು ಯೋಚಿಸ್ತಿದ್ರಲ್ಲ. ಅಲ್ಲ ಬಾಮ, 300 ಅಲ್ಲ, 400 ಅಲ್ಲ, 500 ರೂಪಾಯಿ ರೊಕ್ಕ ಕೊಟ್ಟರೆ ಡಾಕ್ಟರ್ ಬಳಿ ಹೋಗಿ ತೆಗೆಸ್ಕೊಂಡು ಚುಟ್ಗಿ ಹೊಡೆಯೋದ್ರಲ್ಲಿ ನಿನ್ನ ಗರ್ಭದಲ್ಲಿರುವ ಪಿಂಡ ಮಣ್ಣು ಗರ್ಭ ಸೇರಿ ಬಿಡುತ್ತದೆ. ಪ್ರಭು, ನನ್ನ ನಾಡಿಗಳ ಶಕ್ತಿ ಹಂಚಿಕೊಂಡು ಹುಟ್ಟುತ್ತಿರೋ ಈ ಮಗುನ ಗರ್ಭ ಪ್ರಳಯ ಮಾಡಬೇಕೆ? ಇಲ್ಲ, ಎಂತ ಮಾತಾಡ್ತಿದ್ಯೋ, ಎಂತ ಮಾತಾಡ್ತಿದ್ಯಾ ನೀನು? ಇಂಥವನು ಅಂತ ಗೊತ್ತಿದ್ರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಲವ್ ಮಾಡ್ತಿರ್ಲಿಲ್ಲ. ನಿನ್ನ ಮುಖ ಕೂಡ ಬಾಮ, ಈಗಲಾದ್ರೂ ಏನಾಯ್ತು ಬಿಡು, ನನ್ನನ್ನು ಮರೀತು ಬಿಡು ಅಂತ ನಾನು ಹೇಳ್ತಾ ಇದ್ದೇನಲ್ಲ. ಯು ಕ್ಯಾನ್ ಗೋ. ಐ ಕಾಂಟ್ ಗೋ. ಹೋಗೋದಕ್ಕೆ ಈಗ ನಾನು ಖಾಲಿ ಮನುಷ್ಯಳಲ್ಲ, 3 ತಿಂಗಳ ಗರ್ಭಿಣಿ. ಬಾಮ, ಗರ್ಭ ಎನ್ನುವುದು ನಿಮ್ಮಂಥ ಹರಿಯದಲ್ಲಿ ಕುದಿತಿರುವ ಕೆಲವೊಂದು ಸುಂದರರಿಗೆ ಇದೊಂದು ಸರ್ವೇ ಸಾಮಾನ್ಯ. ಇದು ಒಂದು ಕಾಯಿಲೆ ಇದ್ದಂತೆ. ಇಂಥ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲದಿದ್ದರೆ ನೀವು ನಮ್ಮಂಥವ್ರನ್ನ ಲವ್ ಮಾಡಬಾರ್ದು. ನೋಡಿ ಪ್ರಭು, ದಯವಿಟ್ಟು ಪ್ರೀತಿಯನ್ನು ತೊರೆದು ಹಾಗೆಲ್ಲ ಮಾತನಾಡಬೇಡಿ. ನನ್ನ ತಂದೆಗೆ ವಿಷಯ ಏನಾದರೂ ಗೊತ್ತಾದ್ರೆ ಸತ್ತೇ ಹೋಗ್ಬಿಡ್ತಾರ ಅವರು. ನೋಡಿ, ನನ್ನ ಕೈ ಬಿಡಬೇಡಿ, ನಿಮ್ಮ ಕೈ ಮುಖ ಕೇಳ್ಕೊತೀನಿ. ನಾನು ಹೇಳಿದ ಹಾಗೆ ಕೇಳಿದ್ರಿ ನಿನಗೆ ಸರಿಯಾದ ದಾರಿ ತೋರಿಸುತ್ತೀನಿ. ಸರಿ, ನೀವೇ ಹೇಳಿದಾಗೆ ಕೇಳ್ತೀನಿ. ಅದೇನಂತ ಹೇಳಿ. ಮೊದಲು 1,000 ರೂಪಾಯಿ ಕೊಡು. ಯಾಕೆ? ನಿನ್ನ ಗರ್ಭಪಾತಕ್ಕೆ. ಹಾಗಾದ್ರೆ ನೀವು ನನ್ನನ್ನು ಮದುವೆ ಆಗೋದಿಲ್ವೇ? ಬಾಮ, ನಿನಗೇನು ತಲೆಗಿಲಿ ಕೆಟ್ಟಿದೇನು? ಹೆಂಡತಿ ಇದ್ದರೂ ಕೂಡ ನಿನ್ನನ್ನು ಮದುವೆ ಆದರೆ ನೋಡಿದವರು ಏನನ್ನುತ್ತಾರೆ? ನೋಡಿ, ಮೊದಲು ಮದುವೆ, ಆಮೇಲೆ ಮದುವೆ. ಬಾಮ, ನಿನಗೇನು ತಲೆಗಿಲಿ ಕೆಟ್ಟಿದೇನು? ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ನನಗೀಗಾಗಲೇ ಮದುವೆ ಆಗಿದೆ. ಹಾಗಾದ್ರೆ ನನ್ನ ಗತಿ?
ಬಾಮ ನೀನೇನು ಹೆದರಬೇಡ. ಇನ್ನಿನ್ನ ಗುಣಕಾರಕ್ಕೆ ತಕ್ಕಂತೆ ನನ್ನ ಮಿತ್ರನೊಬ್ಬನಿದ್ದಾನೆ, ಅವನಿಗೆ ತಕ್ಕಂತೆ ಅವನು ಕೂಡ ಲಗ್ನವನ್ನು ಮಾಡಿಸಿ ಮದುವೆಯನ್ನು ಮಾಡಿಸ್ತಾನೆ. ಆಯ್ತು? ಅಯ್ಯೋ ದೇವ್ರಿ, ಒಬ್ಬ ನನ್ನ ಪ್ರೀತಿಸಿ ನನ್ನ ಶೀಲವನ್ನೇ ಹಾಳು ಮಾಡಿಕೊಂಡು ಈಗ ಮತ್ತೊಬ್ಬ ನನ್ನ ಮೋಸದಿಂದ ಮದುವೆ ಆಗ್ಬೇಕೆ, ಎಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ದೇವ್ರೆ. ಸರಿ, ನೀವು ಹೇಳ್ದಾಗೆ ಕೇಳ್ತೀನಿ. ಒಟ್ನಲ್ಲಿ ನನ್ನ ಕೊರಳಿಗೆ ಕರಿಮಣಿತ್ತು ಸರ ಬಿದ್ದರೆ ಅಷ್ಟೇ ಸಾಕು. ಅದು ಯಾರೋ ನಿಮ್ಮ ಫ್ರೆಂಡ್ ಅಂದ್ರಲ್ಲ, ಯಾರವರು? ನನ್ನ ರೂಮ್ಮೇಟ್ ಶಿವರಾಜ್ ಅಂತ, M.Com ಸ್ಟೂಡೆಂಟ್. ಅವನು ನನ್ನ ಮಾತನ್ನು ಎಳ್ಳಷ್ಟು ಮೀರುವುದಿಲ್ಲ. ಹೀಗಿರುವಾಗ ನಿನ್ನ ಮದುವೆಯನ್ನು ಅವನು ಕೂಡ ಮಾಡ್ತೇನೆ. ಆಯ್ತು? ಸರಿ, ಹಾಗಾದ್ರೆ ನನ್ನನ್ನು ಒಮ್ಮೆ ಅವರನ್ನ ಭೇಟಿ ಮಾಡಿಸ್ತೀರಾ? ನನ್ನ ದೇಹದ ಓಕೆ, ತಾಮಸು ಹಾಗೆ ಆಗಲಿ. ಅದಾಗಿ ಅವ್ರ ಊರು ಯಾವುದು? ನಿಮ್ಮನ್ನೇ ಕೇಳ್ತಾ ಇರೋದು. ಅವನು ಸದ್ಯದಲ್ಲಿ ಇಲ್ಲ, ಊರಿಗೆ ಹೋಗಿದ್ದಾನೆ. ಅವ್ರ ಊರು ಯಾವುದು? ಇಲ್ಲೇ ಲಕ್ಮಾಪುರ, ಹಾವೇರಿ ತಾಲೂಕಿನಲ್ಲಿದೆ. ಸರಿ, ನಿಮ್ಮ ಫ್ರೆಂಡ್ ಅಂದ್ರೆ ಇದೇ ಊರಿನವ್ರು ಇರ್ಬೇಕಲ್ಲ. ಹಾಗಾದ್ರೆ ಹೋಗೋಣವೇ? ಹಾಂ, ಹೋಗೋಣ ನಡಿ. ಡಾಕ್ಟರ್ ಬಳಿ ಅಣ್ಣ, ರಾಮಣ್ಣ ಇನ್ನೂ ಬರ್ಲಿಲ್ವಾ? ರಾಮಣ್ಣ ಇನ್ನೂ ಬರ್ಲಿಲ್ವಾ? ಇಲ್ಲ ಶಾಂತ, ರಾಮು ಇನ್ನೂ ಬರಲೇ ಇಲ್ಲ. ಹೌದು, ಗೌಡ್ರು ಹಣ ಕೊಟ್ಟರೋ ಇಲ್ವೋ? ಅಣ್ಣ, ರಾಮಣ್ಣನ ಬಗ್ಗೆ ಹಾಗೆಲ್ಲ ತಿಳಿದುಕೊಳ್ಬೇಡ. ಗೌಡ್ರಿಗೂ ಅವನಿಗೂ ಒಳ್ಳೆ ನೆಂಟಸ್ತಿಕೆ ಇದೆ. ಅಂದಮೇಲೆ ಅವನ ಹಣ ಕೇಳಿದ್ರೆ ಖಂಡಿತವಾಗ್ಲೂ ಗೌಡ್ರು ಕೊಟ್ಟೇ ಕೊಡ್ತಾರೆ. ಅವನ ಹಣವನ್ನು ತಂದಿರ್ತಾರೋ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ನನಗಿದೆ ಅಣ್ಣ. ತಂಗಿ, ಹಾಗೇನಾದರೂ ಹಣ ಸಿಕ್ಕರೆ ದೇವರು ಒಳ್ಳೇದು ಮಾಡುವಂತಾಗತ್ತೆ. ಆದರೆ ಶಿವರಾಜಣ್ಣ, ಏನಾಯ್ತು ರಾಮು, ನೀನು ಹೋದೆ ಕೆಲಸ? ಹಾ ಅಣ್ಣ, ಗೌಡ್ರು 500 ರೂಪಾಯಿ ಹಣ ಕೊಟ್ರಣ್ಣ. ಅಣ್ಣ, ಇದೇನಣ್ಣ, ಇಂಥ ಬರಗಾಲದ ಇಂಥ ಸ್ಥಿತಿಯಲ್ಲಿ ನೀನು 500 ರೂಪಾಯಿನ ಎದಕ್ಕಣ್ಣ ತೊರೆದಕ್ಕೆ ಹೋದೆ? ಅಣ್ಣನಿಗೆ ಬೇಕಾಗಿತ್ತು ಬರೀ 300 ರೂಪಾಯಿ ತಾನೇ. ಇರಲಿ ಬಿಡು ಶಾಂತ, ಅಣ್ಣ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವನು. ಹಣ ಅಲ್ಲಿ ಎಷ್ಟಿದ್ದರೂ ಕಡಿಮೆನೆ. ಹಾ, ತೆಗೆದುಕೋ ಶಿವರಾಜಣ್ಣ ಹಣನ. ರಾಮು, ನಾನಿನ್ನು ಹೊರಡದೆ. ಹಾ ಶಾಂತ, ಅಣ್ಣನಿಗೆ ಹೊರಲಿಕ್ಕೆ ಎಲ್ಲ ಸಿದ್ಧವಾಗಿದೆ ತಾನೇ? ಹೋ ಅಣ್ಣ, ಎಲ್ಲವನ್ನ ಸಿದ್ಧ ಮಾಡಿದ್ದೇನೆ. ರಾಮು, ಬರ್ತೀನಿ. ಶಾಂತ, ಬರ್ತೀನಮ್ಮ. ಮತ್ತೆ ಅಪ್ಪನ ವ್ಯಸನದಲ್ಲಿ ಊಟ ಬಿಟ್ಟು ಆರೋಗ್ಯ ಹದಗೆಡಿಸಿಕೊಳ್ಳಬೇಡಮ್ಮ. ಅಣ್ಣ, ನಾವು ಹೇಗಾದ್ರೂ ಇರಲಿ, ನಮ್ಮ ಬಗ್ಗೆ ನೀನು ಯಾವ ಚಿಂತೆನೂ ಮಾಡಬೇಡ. ಅಲ್ಲಿ ನೀನು ದೊಡ್ಡ ವಿದ್ಯಾವಂತನಾಗಿ ಚೆನ್ನಾಗಿ ಓದಿ ದೊಡ್ಡ ನೌಕರಿಯನ್ನು ಪಡೆದು ಈ ಮನೆತನದ ಘನತೆ ಗೌರವ ಎಲ್ಲವನ್ನೂ ನೀನು ತರಬೇಕು. ಆಗಲೇ ಸತ್ತು ಹೋದಂಥ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ ಅಣ್ಣ. ಶಾಂತ, ಹಾಗೆಲ್ಲ ಅಳಬೇಡ್ದಮ್ಮ. ಈ ನಿನ್ನ ಕಣ್ಣೀರನ್ನು ನೋಡಿ ಅಣ್ಣ ನೊಂದುಕೊಳ್ಳುತ್ತಾನೆ. ಸುಮ್ಮನಾಗಮ್ಮ, ಸುಮ್ಮನಾಗ. ಇಲ್ಲಣ್ಣ, ನೀನು ತಿಳಿದುಕೊಂಡ ಹಾಗೆ ಇದು ದುಃಖದ ಕಣ್ಣೀರಿಲ್ಲ. ಶಿವರಾಜಣ್ಣ, ಓದೋದಕ್ಕೆ ಅಂತ ಹೋಗ್ತಾ ಇದ್ದೀರಲ್ಲ, ಆ ಸಂತೋಷಕ್ಕೆ ಬರ್ತಾ ಇರುವ ಪನ್ನೀರಣ್ಣ, ಪನ್ನೀರು. ಅಣ್ಣ, ಈ ನಿನ್ನ ಶಾಂತಳ ಕಣ್ಣೀರು ನಿನ್ನ ಬಾಳೆಂಬ ಓದಿಗೆ ಪನ್ನೀರೇ ನಿಜವೆಂದು ತಿಳಿಯಣ್ಣ. ಈ ಕಣ್ಣೀರು ನೀನು ಅರ್ಥ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ನೌಕರಿ ತೆಗೆದುಕೊಂಡು ನಾಳೆ ಶಾಂತಾಳ ಬಾಳೆಂಬ ಬಳ್ಳಿಗೆ ಈ ನಿನ್ನ ಪನ್ನೀರನ್ನು ಚಿಮಿಕಿಸಬೇಕಣ್ಣ. ಇದೇ ನಾನಲ್ಲಿ ಬೇಡಿಕೊಳ್ಳುವ ಪೂರ್ವವಾದ ಬೇಡಿಕೆ ಅಣ್ಣ, ಪೂರ್ವವಾದ ಬೇಡಿಕೆ. ರಾಮು, ಓದುವುದೇನು ಓದುತ್ತೇನೆ, ಆದರೆ ಹಣ ಬಹಳ ಖರ್ಚಾಗುತ್ತಿದೆ ಅಣ್ಣ. ಅದಕ್ಕೆ ಕಣ ನೀ ಭಯಪಡ್ತೀಯ? ಈ ರಾಮು ಜೀವಂತವಾಗಿರುವವರೆಗೂ ನಿನಗೂ ಹಣದ ತೊಂದರೆ ಬರುವುದೇ ಇಲ್ಲ ಅಣ್ಣ. ಹಣ ಎಷ್ಟಾದರೂ ಖರ್ಚಾಗಲಿ, ನಾನು ಕಳಿಸಿಕೊಡುತ್ತೇನೆ. ಆದರೆ ನೀನು ಒಬ್ಬ ಒಳ್ಳೆಯ ಆಫೀಸರ್ನಾಗಿ ಈ ನಮ್ಮ ಕನಸನ್ನು ನನಸಾಗಿಸಿ ಬಿಡಸಣ್ಣ, ನನಸಾಗಿಬಿಡು. ಆಯಿತು, ಹಾಗೇ ಮಾಡುತ್ತೇನೆ ರಾಮು. ರಾಮು, ಶಾಂತ, ನಾನಿನ್ನು ಬರುತ್ತೇನಮ್ಮ. ಹಾ ಶಾಂತ, ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಮ್ಮ. ಅಡ್ಡ, ಪಾಪ ರಾಮಣ್ಣ
ನಿನ್ನ ಬಗ್ಗೆ ದೊಡ್ಡ ಆಶಾ ಗೋಪುರವನ್ನು ಇಟ್ಕೊಂಡಿದ್ದಾನೆ. ಆ ಆಶಾ ಗೋಪುರವನ್ನ ಗಾಳಿ ಗೋಪುರವನ್ನಾಗಿ ಮಾಡದೆ ನಮ್ಮೆಲ್ಲರ ಆಸೆಯನ್ನು ನೀನು ಈಡೇರಿಸಿ ನೀನು ದೊಡ್ಡ ನೌಕರಿ ಮಾಡಬೇಕು. ಆಯ್ತಮ್ಮ. ಹಾ ಅಣ್ಣ, ಸೂಟ್ಗೆ ಸಾರಣ, ನಾನು ಬಸ್ ಸ್ಟಾಪಿನೊಳಗೆ ಹಿಡಿದುಕೊಂಡು ಬರುತ್ತೇನೆ. ಪರವಾಗಿಲ್ಲ ಬೇಡ ರಾಮು, ನಾನೇ ತೆಗೆದುಕೊಂಡು ಹೋಗ್ತೀನಿ. ಬೇಡಣ್ಣ, ನೀನು ಇಂಥ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಸೂಟ್ಗೆ ಸಿಡ್ಕೋಬಾರದು. ನಾ ತೆಗೆದುಕೊಂಡು ಬರುತ್ತೇನೆ, ಬಾರಣ್ಣ ಹೋಗೋಣ. ಶಾಂತ, ಬರಿತೀನಮ್ಮ. ಆಯ್ತಣ್ಣ, ಜೋಪಾನವಾಗಿ ಹೋಗ್ಬಾ. ಆಯ್ತು ನಡೆಯೋಣ, ನೀನು ಬೆಂಗಳೂರಿಗೆ ಹೋಗಿ ಹೊತ್ತಾಗುತ್ತೆ.